ನಮಸ್ಕಾರ ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ. ಅದಕ್ಕೂ ಮುನ್ನ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಸುದ್ದಿ ಐತಿ. ರನ್ಯಾ ರಾವ್ಗೂ ಬಾಗಲಕೋಟೆಗೂ ಏನ್ ಲಿಂಕ್ ಅಂತ ಹೇಳ್ತೀನಿ ನೋಡ್ರಿ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಐತಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ ಡಿಆರ್ಐ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನ ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮ್ಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದ್ರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನ್ ಸಿಕ್ಕೈತಿ ಅಂತ. ಆ ಭೂಮಿಯವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದ್ರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. ಡಿಆರ್ಐ ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ನಮಸ್ಕಾರ, ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ. ಅದಕ್ಕೂ ಮುನ್ನ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಸುದ್ದಿ ಐತಿ. ರನ್ಯಾ ರಾವ್ಗೂ ಬಾಗಲಕೋಟೆಗೂ ಏನ್ ಲಿಂಕ್ ಅಂತ ಹೇಳ್ತೀನಿ ನೋಡ್ರಿ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಐತಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ ಡಿಆರ್ಐ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನ ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮ್ಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದ್ರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನ್ ಸಿಕ್ಕೈತಿ ಅಂತ. ಆ ಭೂಮಿಯವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದ್ರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. ಡಿಆರ್ಐ ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ನಮಸ್ಕಾರ, ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ. ಅದಕ್ಕೂ ಮುನ್ನ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಸುದ್ದಿ ಐತಿ. ರನ್ಯಾ ರಾವ್ಗೂ ಬಾಗಲಕೋಟೆಗೂ ಏನ್ ಲಿಂಕ್ ಅಂತ ಹೇಳ್ತೀನಿ ನೋಡ್ರಿ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಐತಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ ಡಿಆರ್ಐ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನ ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮ್ಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದ್ರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನ್ ಸಿಕ್ಕೈತಿ ಅಂತ. ಆ ಭೂಮಿಯವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತಾ? ಇದ್ರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. ಡಿಆರ್ಐ ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ನಮಸ್ಕಾರ, ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ. ಅದಕ್ಕೂ ಮುನ್ನ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಸುದ್ದಿ ಐತಿ. ರನ್ಯಾ ರಾವ್ಗೂ ಬಾಗಲಕೋಟೆಗೂ ಏನ್ ಲಿಂಕ್ ಅಂತ ಹೇಳ್ತೀನಿ ನೋಡ್ರಿ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಐತಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ
ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ ಡಿಆರ್ಐ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನ ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮ್ಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದ್ರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನ್ ಸಿಕ್ಕೈತಿ ಅಂತ. ಆ ಭೂಮಿ ಇವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತ? ಇದ್ರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. ಡಿಆರ್ಐ ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ನಮಸ್ಕಾರ, ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ. ಅದಕ್ಕೂ ಮುನ್ನ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಸುದ್ದಿ ಐತಿ. ರನ್ಯಾ ರಾವ್ಗೂ ಬಾಗಲಕೋಟೆಗೂ ಏನ್ ಲಿಂಕ್ ಅಂತ ಹೇಳ್ತೀನಿ ನೋಡ್ರಿ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಐತಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ ಆಗೈತಿ. ಹಿಂಗಾಗಿ ಡಿಆರ್ಐ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ತನಿಖೆ ನಡೆಸಾಕತ್ತಾರ ಅನ್ನೋದು ಸದ್ಯ ಇರುವಂತ ಮಾಹಿತಿ. 10 ಲಕ್ಷ ರೂಪಾಯಿ ಅದು ಕೂಡ ಈ ಮುಧೋಳ ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿತ್ತು, ಜಮೆ ಆಗಿತ್ತು ಈ ರನ್ಯಾ ರಾವ್ ಅಕೌಂಟ್ಗೆ ಅನ್ನೋದು. ಈ ರೊಕ್ಕ ಹೆಂಗ ಬಂತು ಅನ್ನೋದು ಪ್ರಶ್ನೆ. ಯಾಕಾಗಿ ದುಡ್ಡನ್ನ ತಗೊಂಡಿದ್ರು ಬ್ಯಾಂಕ್ನಿಂದ? ಕಾರಣ ನಿಮ್ಗೆಲ್ಲ ಗೊತ್ತಲ್ಲ. ಈ ಹಿಂದೆ ಅಂದ್ರೆ 2023ರಾಗ ಅವ್ರಿಗೆ 12 ಎಕರೆ ಜಮೀನ್ ಸಿಕ್ಕೈತಿ ಅಂತ. ಆ ಭೂಮಿ ಇವ್ರ ಪಾಲಾಗೋದಕ್ಕೂ ಕೂಡ ಆಗಿನ ಒಬ್ಬ ಸಚಿವರು ಕೂಡ ಕಾರಣರಾಗಿದ್ರ. ಆ ಕಾರಣಕ್ಕೆ ಈ ರೊಕ್ಕ ಜಮಾ ಆಗಿತ್ತ? ಇದ್ರ ಹಿಂದೆ ಕೂಡ ಅವರ ಕೈವಾಡ ಇದೆಯಾ? ಇಂಥ ಹಲವು ಪ್ರಶ್ನೆಗಳಿದೆ. ಡಿಆರ್ಐ ಅಧಿಕಾರಿಗಳು ಅದೆಲ್ಲವನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ನಮಸ್ಕಾರ, ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ. ಅದಕ್ಕೂ ಮುನ್ನ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಸುದ್ದಿ ಐತಿ. ರನ್ಯಾ ರಾವ್ಗೂ ಬಾಗಲಕೋಟೆಗೂ ಏನ್ ಲಿಂಕ್ ಅಂತ ಹೇಳ್ತೀನಿ ನೋಡ್ರಿ. ರನ್ಯಾ ರಾವ್ಗ ರೊಕ್ಕ ಕೊಟ್ಟಿದ್ರ ಬಾಗಲಕೋಟೆ ಬ್ಯಾಂಕ್ನಿಂದ ಅನ್ನೋದು ಪ್ರಶ್ನೆ ಐತಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿಗೂ ಮುಧೋಳಕ್ಕೂ ಅಂಟಿದೆಯಾ? ಮುಧೋಳ ಸೌಹಾರ್ದ ಪತ್ತಿನ ಸಹಕಾರ ನಿಯಮಿತ ಬ್ಯಾಂಕ್ನಿಂದ ಲೋನ್ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಇದ ಬ್ಯಾಂಕ್ನಿಂದ ನಟಿ ರನ್ಯಾ ಅಕೌಂಟ್ಗ ರೊಕ್ಕ ಜಮೆ ಆಗೈತಂತ ನೋಡ್ರಿ. 2 ದಿನದಾಗ 10 ಲಕ್ಷ ನಟಿ ಅಕೌಂಟ್ಗೆ ಜಮೆ ಆಯ್ತಂತ. ಹೆಂಗಾಯ್ತು, ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವೂ ಕೂಡ ಈಗ